ಮೆಚ್ಚಿದೆ. ರಣ ಕಳ್ಳ ಯಾರು? ನೀನೆ. ರಣಗಲಿ. ಎಂತದ್ದು ರಣಗಲಿ? ರಣಕುಡಿ. ನೀನು ಹೌದು, ನೀನು ರಣ ಕುಡಿ. ಯಾಕೆ? ಇಂದು ರಣದಲ್ಲಿ ಎದುರಾದ ರಾಮನಲ್ಲಿ, ಕಲಹದಲ್ಲಿ ಅವನಲ್ಲಿ ಕೈ ಸೋತು ನಿನ್ನಲ್ಲೊಂದು ಮಾಯೆ ಉಂಟಲ್ಲ. ಅಪಪ್ರಚಾರ ಮಾಡ್ತಾರೆ. ಹೌದಪ್ಪ, ಹೇಳಿ ಪ್ರಯೋಜನ ಇಲ್ಲ. ನಿಮ್ಮದ್ದೆಲ್ಲ ಅಪಪ್ರಚಾರ ಅಲ್ವೋ? ಅಲ್ಲ, ದೊಡ್ಡದಲ್ಲ. ನಿನ್ನಪ್ಪ ಮೂರು ಲೋಕದಲ್ಲಿಯೂ ದೊಡ್ಡವ ಅಂತ ಎಣ್ಣಿಸಿದ್ದು ಸೋತೆ. ಕರ್ಮ ಗೊತ್ತಾಗಿದೆ ನನಗೆ. ಅದು ನಿನ್ನವರಲ್ವ ಆಡುವುದು. ನಾವೆಲ್ಲ ಹಾಗಲ್ಲ. ಕಳ ರಾವಣ. ಯಾಕೆ ಅಂತಹವನ ಮಗ ನೀನು? 3 ಹೊತ್ತು ಅನುಷ್ಠಾನ ಉಂಟು ಅಪ್ಪನಿಗೆ, ಮತ್ತೆ ಕಾಳ ಆದ್ರೇನು? ಅದೇ ಅನುಷ್ಠಾನ ಇರುವುದು ಮಾತ್ರ, ಆಚರಣೆಯಲ್ಲಿ ಉಂಟು ಅನ್ನೋದು ಮುಖ್ಯ. ಶಿವಪೂಜೆ, ಸೀತೆಯನ್ನು ಅಪಹರಿಸಿದ, ಮನಸ್ಸು ಮಾಡಿದ ತಾಂಡವ ಕುಣಿತಾರ. ಹೌದಪ್ಪ, ಗೊತ್ತುಂಟು ಅವನ ತಾಂಡವಕ್ಕೆ. ನಿನ್ನ ಅಪ್ಪನನ್ನು ನೀನೇ ಹೊಗಳಬೇಕು. ನಿನಗೆ ಗೊತ್ತಿಲ್ಲ, ನಮ್ಮವ್ರಿಗೆ ಕೇಳು, ನಾನು ಹೊಗಳಬೇಕು. ಹೊಗಳುವುದೇನು? ಶಿವ ತಾಂಡವ. ಸೀತೆಯನ್ನು ಅಪಹರಿಸಿದ ಪರಿ ಏನು ಅದು ಹೇಳು. ಕಳ್ಳನಾದ ಸನ್ಯಾಸಿಗಳ ಮರ್ಯಾದೆ ತೆಗೆದ ಶೂರ್ಪಣಗೆ ಕರ್ಣನಾಸ ಛೇದನ ಮಾಡಿದ್ದು ಯಾಕೆ? ನೇರ ಉತ್ತರ ಕೊಡಬೇಕಾಗಿತ್ತು. ಅವ ಎಂಟೆದೆಯ ಬಂಟ ಹೌದು ಅಂತಿದ್ರೆ ರಾಮನಲ್ಲಿ ಹೋರಾಟ ಮಾಡಬೇಕಿತ್ತು. ಬಂಟರು ನಾವು ಬಂಟರೆ. ಅದೇ ರಂಗದಲ್ಲಿ ನಿಂತೇವೆಂದಾದರೆ ನಾನು ರಾಮನ ಬಂಟ. ನೀನು ಅಲ್ಲಿ ಸೀತೆಯ ಬಳಿಯಲ್ಲಿ ಆಡುವುದನ್ನು ನಮ್ಮ ರಾಕ್ಷಸರು ಕೇಳಿದ್ದಾರೆ. ಏನಂತ? 8 ದಿವಸಕ್ಕೆ ತಾಳಿರಿ ದಶಕಂಠನಿಗೆ ಮದ್ದರೆಯದಿದ್ದರೆ ಹೌದಾ? ಇವತ್ತು ಬಂದಿದ್ದೇನೆ, ಆ ಬಂಟಸ್ತಿಕೆ ಉಳಿಸ್ತೇನೆ. ನಾನು ಭಟ್ಟ. ರಾಮನಿಂದ ತಪ್ಪಿಸಿ ನೀನು ಭಟ್ಟ, ನಿನ್ನಪ್ಪ ಭಟ್ಟ. ರಾವಣ ಬ್ರಾಹ್ಮಣ. ಅಪ್ಪ ಪೂಜೆ ಮಾಡುವಾಗ ಅದೇ ಆದ್ದರಿಂದ ರಾವಣನೆನ್ನುವ ಭಟನ ಮಗನೇ ಇವತ್ತು ನಿಂತದ್ದು ಆಂಜನೇಯನ ಸಮಕ್ಷ. ರಾಮನಾಮದ ಬಲದಿಂದ ಪೂತನಾದ ನನ್ನ ಏಟು ನಿನಗೆ ಯಮಲೋಕ ತೋರಿಸಿದ್ದು. ನನ್ನ ಚರಿತ್ರೆಯ ಹಿಂದೆ ನೀನೊಮ್ಮೆ ಬಂದಿದ್ಯಲ್ಲ ಲಂಕೆಗೆ. ಬಂದಿದ್ದೆ. ಉಳಿದವರು ಬರುವುದಕ್ಕಿಂತ ಮೊದಲು ಬಂದದ್ದು ನೀನು. ಲಂಕಾ ಪ್ರವೇಶವನ್ನು ಮಾಡಿದೆ. ನಮ್ಮ ಕೈಗೆ ಸಿಕ್ತಿದ್ರೆ ಏನಾಗುತ್ತಿದ್ಯೋ ಅಲ್ಲ. ಪ್ರವೇಶಿಸುವಾಗಲೇ ನೀನೇನೋ ಮಾಯಕದಲ್ಲಿ ಬಂದದ್ದು ಅಂತ ಗೊತ್ತಾಗಿದೆ ನಮಗೆ. ಸೂಕ್ಷ್ಮಾಕಾರ. ನಿನಗೂ ಉಂಟಲ್ಲ ಸಾಮರ್ಥ್ಯ. ಮತ್ತೆ ನಾನು ರಾಕ್ಷಸರಿಗೆ ಮಾತ್ರ. ನಾವು ನಿಮ್ಮತ್ತನ್ನು ಕಲಿತೇ ಈ ರಂಗ ಪ್ರವೇಶ ಮಾಡಿ ಒಂದು ಬೆಕ್ಕಿನ ಆಕೃತಿಯೆಲ್ಲ ತಾಳಿ ಬಂದದಂತ ನೀನು ಒಳ ಪ್ರವೇಶ ಮಾಡಿ ಅದು ಅಲಂಕೇತಾದಂತಹ ಮೂಲೆ ಸಂದು ಗೊಂದುಗಳನ್ನು ಹುಡುಕಾಡಿ ಕೊನೆಗೆ ಅಶೋಕವನವನ್ನು ಸೇರಿದೆ. ನಿಜ. ಅಶೋಕವನ ಅಂದ್ರೆ ಯಾವುದದು? ಯಾವುದು ಅದು? ಯಾಕಿರುವುದು? ಅಶೋಕವನ ನಿಜವಾಗಿರುವುದು ಸ್ವರ್ಗಧಾಮದಲ್ಲಿ. ಸತ್ಯ. ಅಂತದ್ದೇ ಅಶೋಕ ವನ ನಿರ್ಮಾಣ ಮಾಡಿದ ನಮ್ಮ ಪರಂಕೆಯಲ್ಲಿ. ಒಳ್ಳೆಯದು. ಏನಾದ್ರೂ ಶೋಕ ಬಂತು ಅಂತಾದ್ರೆ ಅಲ್ಲಿವರೆಗೆ ಸ್ವಲ್ಪ ಹೊತ್ತು ಕುಳಿತರೆ ಸಾಕಾಗ್ತದೆ. ವನ ನಿರ್ಮಾಣ ಮಾಡಿದಾದ್ರೆ ಕ್ರಮ ಅನುಸರಿಸಲಿಲ್ಲ, ಶೋಕ ದೂರ ಆಗ್ತದೆ. ಶೋಕ ಬಂದ್ರೆ ಅಲ್ಲಿ ಕುಳಿತರೆ ದೂರ ಆಗ್ತದೆ. ಈಗ ಇಲ್ಲಿ ಹೋಗಿದೆ ಅಲ್ಲ ಶೋಕ. ಅಂತ ಶೋಕವನವನ್ನು ಪ್ರವೇಶ ಮಾಡಿ ಅಲ್ಲಿ ಮರಳಿ ನೀನು ಶೋಕ ನಿರ್ಮಾಣ ಮಾಡಿದ್ದೇನೆ. ಆ ಹೊತ್ತಿಗೆ ಅಲ್ಲಿಗೆ ಆಗಮಿಸಿದವ ಯಾರು? ಗಂಡುಗಲಿಯಾದಂತಹ ಇಂದ್ರಾರಿ ನಾನು ಅಲ್ಲ. ನಿನ್ನ ಹೆಡೆಮುಡಿ ಬಂಧಿಸಿ ಚಿಕ್ಕಪ್ಪನಾದಂತಹ ಕುಂಭಕರ್ಣನ ರಥಕ್ಕೆ ಹಾಕಿ ನಿನಗೆ ಒಂದು ರಥೋತ್ಸವ ಮಾಡಿದ್ದು. ಅದಕ್ಕೆ ನಿನಗೊಂದು ಅಭಿನಂದನೆ ಸಲ್ಲಿಸ್ತೇನೆ. ಹನುಮಂತನಿಗೆ ವಜ್ರ ರಥೋತ್ಸವ ಮಾಡಿದ ಪುಣ್ಯದ ಫಲ ನಿನಗೆ. ರಥೋತ್ಸವ ಮಾಡಿದಲ್ವೋ? ಕೈದಿಯನ್ನು ಕೊಂಡು ಹೋಗುವಾಗ ಕಟ್ಟಿಕೊಂಡು ಹೋಗುದಲ್ಲ, ನಿನ್ನನ್ನು ಹಾಗೆ ಕೊಂಡದ್ದು. ಒಬ್ಬ ಅಪರಾಧಿಯನ್ನು ಕೊಂಡು ಹೋಗುವ ಹಾಗೆ ಬಂಧಿಸಿಕೊಂಡು ಹೋದದು. ನಾನೇ ಅದು ಮೆರವಣಿಗೆ. ನಿನಗೆ ಕೊಂಡು ಹೋಗಿ ಅಪ್ಪನ ಮುಂದೆ ನಿಲ್ಲಿಸಿದವ ನಾನು. ಆ ಕಾಲಕ್ಕೆ ನಿನ್ನ ಬಾಲಕ್ಕೆ ಬೆಂಕಿ ಬಿದ್ದಿದೆ ಅಂತ ಕತೆ ಕೇಳಿದ್ದು ನಾನು. ಅದಕ್ಕೆ ಸ್ವಲ್ಪ ಹಿಂದೆ ನೋಡು ಅಂತ ಹೇಳಿದ್ದು. ನಿನ್ನ ಬಾಲ ಮೊದಲಿನಾಗೆ ಉಂಟಾ ನೋಡು ಅಲ್ಲ, ಉಳಿದು ಹೋಗಿದೆ ಅರ್ಧ ಅರ್ಧ. ನಿನಗೆ ನನ್ನ ಲೆಕ್ಕ ಮಾತ್ರ ಗೊತ್ತಾ? ನಿನ್ನದ್ದು ಗೊತ್ತು.
ಆ ಕಾಲಕ್ಕೆ ಏನಾಯಿತು ಎನ್ನುವುದನ್ನು ಚೆನ್ನಾಗಿ ತಿಳಿ. ಏನಾಗಿದೆ? ನಿಮ್ಮಲ್ಲಿ ಉಂಟು ಬಲ ಎನ್ನುವ ಕಾರಣದಿಂದ ನೆರಹಿಕೊಂಡು ಬಂದಿರಿ ಸಾವಿರ ಸಾವಿರ ಭಟರನ್ನು. ಆ ಹೊತ್ತಿಗೆ ನಾನು ಮುಷ್ಟಿಯಿಂದ ಬಡಿದಾಗ ಒಬ್ಬರಲ್ಲ ಇಬ್ಬರಲ್ಲ 10,000 ಭಟರು ಅದು ರಥಚಕ್ರ ಉರುಳಿದ್ದಲ್ವ ಆ ಕಾಲಕ್ಕೆ ತುಂಬಿ ತುಳುಕುತ್ತಾ ಇದ್ದ ಲಂಕೆಯಲ್ಲಿ ಮತ್ತೆ ಆಸನವೇ ಕಂಡದ್ದು. ನಮಗೆ 10,000 ಒಂದು ಲೆಕ್ಕವೇ ಅಲ್ಲ. ಅದು ಗೊತ್ತಾಗಿದೆ. ನಮ್ಮಲ್ಲಿ ಕೋಟಿ ಕೋಟಿ ಇರುವಂತದ್ದು. ನಿಮ್ಮಲ್ಲಿರುವ ಕೋಟಿ ಕೋಟಿ ಈ ಮೊದಲು ಭೂತ ಬೇತಾಳಾದಿಗಳು ರಾಕ್ಷಸರ ಪಡೆ ಅಷ್ಟೋ ಹಿಡಿ ಸಂಖ್ಯೆ ಸೇನೆ ಎಷ್ಟು ಕಳ್ಕೊಂಡಿದ್ದೀರಿ ಈಗ? ಎಷ್ಟು ಕಳ್ಕೊಂಡು ನಮ್ಮಲ್ಲಿ ಮೂಲ ಬಲ ಇನ್ನುಂಟು. ಕುಂಭಕರ್ಣ ಮೀಸಲು ಪಡೆ ಈ ಹತ್ತಿರ ಉಂಟು. ಹೌದು ಹೌದು. ನಿಮ್ಮ ಮೀಸಲು ಪಡೆ ಈ ಸಲ ಎಲ್ಲ ಹೊರಗೆ ಬರಬೇಕು. ಆದ್ದರಿಂದಲೇ ಅದನ್ನು ಹೊರತೆಗೆಯುವುದಕ್ಕೆ ಬೇಕಾಗಿ ಬಂದಿದ್ದೇನೆ. ಅಂದು ತೋರಿದ ಶೌರ್ಯ ಇಂದು ಕೂಡ ನನ್ನಲ್ಲಿ ಅಂತರ್ಗತವಾಗಿಯೇ ಉಂಟು. ಇಂದು ನೀನು ಇಂದ್ರಜಿತ್ ಉಂತನೆಗಳ್ತೆಯನ್ನು ಪಡೆದವ. ನನ್ನ ಕೈಯಲ್ಲಿ ಹನುಮನಿಂದ ಸತ್ತ ಅಂತ ನಾಳೆ ಪ್ರಚಾರಕ್ಕೆ ಬರುವ ಹಾಗೆ ಮಾಡ್ತೇನೆ. ಹುಟ್ಟಿನಿಂದ ಹನುಮಂತನಲ್ಲ, ಸುಂದರ ಸುಂದರ. ನೀನು ಆಂಜನೇಯ. ದೇವೇಂದ್ರನಲ್ಲಿ ಹೋಗಿ ಅವನಲ್ಲಿ ಸುಮ್ಮನೆ ಹೋರಾಟ ಮಾಡಿ ಅವನ ವಜ್ರಾಯುಧದ ಆಘಾತಕ್ಕೆ ತುತ್ತಾಗಿ ನಿನ್ನ ಹನು ಊದಿಕೊಂಡದ್ದು. ನೀನು ಆಮೇಲೆ ಹನುಮಂತನಾದದಲ್ಲ. ಸತ್ಯ. ದೇವೇಂದ್ರನ ವಜ್ರಾಯುಧ ಪೆಟ್ಟು ತಿಂದು ಬಿದ್ದವ ನೀನು, ಮೂರ್ಛಿತನಾದವ. ನಾನು ದೇವೇಂದ್ರನನ್ನು ಸೋಲಿಸಿದ ಇಂದ್ರಾರಿ. ನನ್ನನ್ನು ನೋಡ್ತೀಯ ನೀನು? ದೇವೇಂದ್ರನನ್ನು ನೀ ಗೆದ್ದೆ. ದೇವೇಂದ್ರನಿಂದ ನಾ ಅನುಗ್ರಹಿತನಾದ ವಜ್ರ ಶರೀರಿ. ಆ ವಜ್ರದ ಪೆಟ್ಟು ಇವತ್ತು ನಿನ್ನ ನೆತ್ತಿಯ ಮೇಲೆ ಬೀಳುವ. ವಜ್ರ ಬುದ್ಧಿ ಹುಡಿ ಮಾಡ್ತೇನೆ, ನೋಡೋಣವೇ. ನಿನಗೆ ಯುದ್ಧ ಮಾಡ್ಲಿಕ್ಕೆ ಆಜ್ಞೆ ಯಾರದ್ದು? ರಾಮನದ್ದು ಅಲ್ಲ, ಅವನಿಂದ ನಂತರ ನನ್ನದ್ದೇ ಸ್ವಂತಿಕೆ. ಅಲ್ಲ, ನಿಮ್ಮ ನಾಯಕರಾಗ ಹೋಯ್ತಾರಂತ ಸುಗ್ರೀವ. ಅದು ಸುಗ್ರೀವ. ಸುಗ್ರೀವಾಜ್ಞೆ ಅಂತ ಹೇಳಿ ಕೇಳಿದ್ದು ನಾನು. ಸುಗ್ರೀವಾದ್ಯ ಇಲ್ಲಿಗೆಲ್ಲ. ಹಾಗಾದ್ರೆ ಸುಗ್ರೀವಾಗ ಇವ ಬದುಕಿ